ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಡಿವಿಜನ್ ಸಂಖ್ಯೆ 11ರ ವ್ಯಾಪ್ತಿಯೊಳಪಡುವ ಅಂಗನವಾಡಿ ಕೇಂದ್ರ 1 ಹಾಗೂ ಡಿವಿಜನ್ ಸಂಖ್ಯೆ 13ರ ವ್ಯಾಪ್ತಿಗೆ ಒಳಪಡುವ ಅಂಗನವಾಡಿ ಕೇಂದ್ರ 17ಕ್ಕೆ ದಿನಾಂಕ ಜೂನ್ 10, 2025ರಂದು ಅಪರಾಹ್ನ 12 ಗಂಟೆಗೆ ಮಾಧ್ಯಮ ಪ್ರತಿನಿಧಿಗಳು ಈ ಭಾಗದ ಸಾರ್ವಜನಿಕರ ಆಹ್ವಾನದ ಮೇರೆಗೆ ಭೇಟಿ ನೀಡಿದಾಗ ಕಳೆದ 3 ವರ್ಷಗಳಿಂದ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಚರಂಡಿ ಶುಚಿತ್ವ, ವಿದ್ಯುತ್ ಸೇರಿ ಇತರೆ ಮೂಲಸೌಕರ್ಯಗಳಿಲ್ಲದೆ ಪೂರ್ವ ಪ್ರಾಥಮಿಕ ಮಕ್ಕಳ ಕಲಿಕಾ ಶೈಕ್ಷಣಿಕ ಭವಿಷ್ಯವು ಸದಾ ಭಯ ಮತ್ತು ಆತಂಕದಲ್ಲಿ ವ್ಯಾಸಂಗ ಮಾಡುವ ಘಟನೆ ಬೆಳಕಿಗೆ ಬಂದಿದೆ. ಅಂಗನವಾಡಿ ಕೇಂದ್ರ 1ರಲ್ಲಿ 6 ತಿಂಗಳಿಂದ 3 ವರ್ಷದೊಳಗಿನ 22 ಮಕ್ಕಳು ಹಾಗೂ 3 ರಿಂದ 6 ವರ್ಷದೊಳಗಿನ 28 ಮಕ್ಕಳು ಸೇರಿ ಒಟ್ಟು 50 ಮಕ್ಕಳ ದಾಖಲಾತಿ ಸಂಖ್ಯೆ ಇದ್ದರೆ, ಅಂಗನವಾಡಿ ಕೇಂದ್ರ 17ರಲ್ಲಿ 6 ತಿಂಗಳಿನಿಂದ 3 ವರ್ಷದೊಳಗಿನ 25 ಮಕ್ಕಳು ಹಾಗೂ 3 ರಿಂದ 6 ವರ್ಷದೊಳಗಿನ 30 ಮಕ್ಕಳ ಸಂಖ್ಯೆ ಸೇರಿ ಒಟ್ಟು 50 ಮಕ್ಕಳ ದಾಖಲಾತಿ ಸಂಖ್ಯೆ ಇದೆ. ಅಂದರೆ ಈ 2 ಅಂಗನವಾಡಿ ಕೇಂದ್ರಗಳಲ್ಲಿ ಬರೋಬ್ಬರಿ 105 ಮಕ್ಕಳು ವ್ಯಾಸಂಗ ಮಾಡುತ್ತಾರೆ. ಈ ಅಂಗನವಾಡಿ ಪ್ರವೇಶಿಸುವ ದ್ವಾರದ ರಸ್ತೆಯ ತೆಗ್ಗಿನಲ್ಲಿ ನಿಂತ ನೀರು ಮತ್ತು ತ್ಯಾಜ್ಯ ಸಂಗ್ರಹಗೊಂಡು ದುರ್ನಾತ ಬೀರುವ ಚರಂಡಿಗಳು ಸ್ವಾಗತಿಸುತ್ತಿವೆ. ನಂತರ ಅಂಗನವಾಡಿ ಕೇಂದ್ರ 1ರ ಶಿಕ್ಷಕಿಯರಾದ ಶ್ರೀಮತಿ ಜಿಸಿಗೊರಜನಾಳರು ಹಾಗೂ ಅಂಗನವಾಡಿ ಕೇಂದ್ರ 17ರ ಶಿಕ್ಷಕಿಯರಾದ ಶ್ರೀಮತಿ ವಿಎಸ್ನಾಶಿರನ್ನು ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ಅಂಗನವಾಡಿ ಕೇಂದ್ರದೊಳಗೆ ಇರುವ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡುತ್ತಾ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಕೃಷಿ ಸಮಾಜದ ಜಿಲ್ಲಾ ಪ್ರತಿನಿಧಿ ಹಾಗೂ ಈ ಪ್ರದೇಶದ ನಿವಾಸಿಯಾದ ಪ್ರಭು ಇದ್ದಲಗಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಚರಂಡಿ, ರಸ್ತೆ ಹಾಗೂ ಅಂಗನವಾಡಿ ಕೇಂದ್ರಗಳ ಸುತ್ತಲೂ ಬೆಳೆದು ಆವರಿಸಿಕೊಂಡಿರುವ ಗಿಡಗಂಟಿಗಳ ತೆರವಿಗೆ ಸಾಕಷ್ಟು ಬಾರಿ ಪುರಸಭೆ ಆಡಳಿತಕ್ಕೆ ಗಮನಕ್ಕೆ ತಂದರೂ ಸಹ ಕಿವಿಗೊಡುತ್ತಿಲ್ಲೆಂದರು. ನಂತರ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇಲ್ಲಿಯ ಆಡಳಿತಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಗಮನಿಸಬೇಕಾದ ಸಂಗತಿಯೇನೆಂದರೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಕಂಪೌಂಡ, ಆಟದ ಮೈದಾನ ಕಡ್ಡಾಯವಾಗಿರಬೇಕೆಂಬುದು ನಿರ್ದೇಶಿಸಿದೆ. ಆದರೆ ತಾಲೂಕಾ ಶಿಶುಅಭಿವೃದ್ಧಿಯಾಧಿಕಾರಿಗಳು ಹಾಗೂ ಪುರಸಭೆ ಆಡಳಿತವು ತಮ್ಮ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯಲ್ಲೆಂಬಂತೆ ಕಣ್ಣು ಮುಚ್ಚಿ ಕೈಕಟ್ಟಿ ಕುಳಿತಿರುವುದು ಗಮನಿಸಿದರೆ ನ್ಯಾಯಾಲಯವೇ ಸ್ವಯಂ ಪ್ರೇರಿತ ದೂರ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವವರೆಗೂ ಎಚ್ಚೆತ್ತುಕೊಳ್ಳದಿರುವ ಲಕ್ಷಣಗಳು ಗೋಚರಿಸುತ್ತಿವೆ. ಆ ಬೆನ್ನಲೆಯಲ್ಲಿ ಸಂವಿಧಾನವು ಮಕ್ಕಳಿಗೆ ದಯಪಾಲಿಸಿರುವ ಕಲಿಯುವ ಮೂಲಭೂತ ಸೌಕರ್ಯವನ್ನು ನಿರಾಕರಿಸುವಂತಿಲ್ಲ ಎಂಬುದನ್ನು ಸಂಬಂಧಪಟ್ಟ ಆಡಳಿತವು ತನ್ನುತ್ತರದಾಯಿತ್ವ ನಿಭಾಯಿಸಬೇಕೆಂಬುದೇ ಪ್ರಸ್ತುತ ಅಂಗನವಾಡಿ ಕೇಂದ್ರಗಳಲ್ಲಿರುವ ಅವ್ಯವಸ್ಥೆ ಮತ್ತು ಸಾರ್ವಜನಿಕರ ನಿರೀಕ್ಷೆಯು ಎತ್ತಿ ತೋರಿಸುತ್ತದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟು ಮಕ್ಕಳು ಒಟ್ಟೆ ಇರೋದ್ರಿ? ನಮ್ಮ ಅಂಗನವಾಡಿ ಮಕ್ಕಳು 22 ಮಕ್ಕಳು ಅದಾವ್ರಿ. ಅವು 3 ರಿಂದ 6 ವರ್ಷ ಮಕ್ಕಳು ರೀ. ಸಣ್ಣ ಗಂಜಿ ಮಕ್ಕಳು 23 ಮಕ್ಕಳು. ಹೌದ್ರಿ. ಇಲ್ಲಿ ಮೂಲ ಸೌಕರ್ಯ ಏನೇನು ಅದಾವ್ರಿ ನಿಮ್ಮ ಮೂಲ ಸೌಕರ್ಯ ಅಂದ್ರ ಬಾಂಡೆ ಸಾಮಾನ್ ಅದಾವ್ರಿ, ಗ್ಯಾಸ್ ಐತಿ, ಸಿಲಿಂಡರ್ ಐತಿ, ಎಲ್ಲಾ ಸೌಕರ್ಯ, ಬುಕ್ ಅವು ಎಲ್ಲಾ ಸೌಕರ್ಯ ಕೊಟ್ಟಾರ. ರೇಷನ್ ಐತಿ, ಎಲ್ಲ ಐತಿ. ರೇಷನ್ ಐತಿ, ಎಲ್ಲ ಐತಿ. ಈಗ ಮತ್ತೆ ಈಗ ಮಕ್ಕಳಿಗೆ ಯಾವ ಪೌಷ್ಟಿಕಾಂಶ ಆಹಾರಗಳನ್ನು ಕೊಡ್ತಾರೆ? ನಮಗಾರಿ 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಪುಷ್ಟಿ ಅಂತ ಇರ್ತೈತ್ರಿ. ಅದನ್ನ ಕೊಡ್ತೀವ್ರಿ, ಬೆಲ್ಲ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ, ಹಾಲಿನ ಪುಡಿ ಕೊಡ್ತೀವಿ. ಅದು ಆಮೇಲೆ 3 ರಿಂದ 6 ವರ್ಷದ ಮಕ್ಕಳಿಗೆ ಮಂಗಳವಾರ ಶುಕ್ರವಾರ ತತ್ತಿ ಕೊಡ್ತೀವಿ. ಉಳ್ಕಿದಿಂದಾಗ ಸೋಮವಾರ ಅದು ಏನೈತಿ ಚಿತ್ರಾನ್ನ ಮಾಡಿಕೊಡ್ತೀವಿ. ಒಂದಿನ ಚಿತ್ರಾನ್ನ ಮಾಡ್ತೀವಿ, ಒಂದಿನ ಅನ್ನ ಸಾರು ಮಾಡ್ತೀವಿ, ಒಂದಿನ ಸಜ್ಜಕ ಮಾಡ್ತೀವಿ. ವಾರದಾಗ 3 ದಿನ ಅದು ಮಾಡ್ತೀವಿ, 3 ದಿನ ಇದು ಮಾಡ್ತೀವಿ ವಾರದಾಗ. ಹಾ ರೀ. ಮತ್ತು ಗರ್ಭಿಣಿ ಬಾಣಂತರಿಗೆ ತಿಂಗಳಿಗೊಮ್ಮೆ 25 ತತ್ತಿ ಕೊಡ್ತೀವ್ರಿ. ಎಷ್ಟು ಮಂದಿ ಗರ್ಭಿಣಿಯರು ಬಾಳ ಮಂದಿ ಇಲ್ಲ ರೀ. ಯಾಕಂದ್ರೆ ನಮ್ಗ ಏರಿಯಾ 1 ಕಿಲೋಮೀಟರ್ ದೂರ ಆಗತ್ರಿ. ನಮ್ಮ ಏರಿಯಾ ಅಂಗನವಾಡಿಗೆ ಸಾಲಿಗೆ ಇದು ಏರಿಯಾಕ ಇದಕ್ಕ 1 ಕಿಲೋಮೀಟರ್ ಆಗತ್ರಿ ಸರ್. ಬರಾಕ ಮಕ್ಕಳ ಕಳ್ಸಾಕ ನಮಗ್ ದೂರ ಬಾಳ. ಎಷ್ಟು ಮಂದಿ ನಿಮ್ಮ ವ್ಯಾಪ್ತಿ ಗರ್ಭಿಣಿ? ನಮ್ಮ ಜನಸಂಖ್ಯೆಗ ಒಟ್ಟು ಜನಸಂಖ್ಯೆ ಬೇಕಂದ್ರೆ ನಾನು ಒಟ್ಟು 773 ಜನಸಂಖ್ಯೆ ಐತ್ರಿ. ಎಷ್ಟು ಮಂದಿ ಗರ್ಭಿಣಿಯರು ನಿಮ್ಮ ಹತ್ರ? ಗರ್ಭಿಣಿಯರು 5 ಜನ ಇದಾರೆ. ಬಾಣಂತಿಯರು 5 ಜನ ಇದಾರೆ. ನಾವಿಬ್ರು ಆಯನರು. ಅವ್ರಿಗೆ ಏನೇನು ಸೌಲಭ್ಯ ಅದಾವ್ರಿ? ಸೌಲಭ್ಯ ಬಾಣಂತರಿಗೆ ಅದಾರಿ. ದಿನ 1 ತತ್ತಿ ಕುದಿಸ್ಕೊಡ್ಬೇಕಂತ ರೂಲ್ಸ್ ಇತ್ರಿ. ಊಟ ಇಲ್ಲಿ ಬಂದು ಮಾಡ್ಬೇಕಂತ ರೂಲ್ಸ್ ಇತ್ತು. ಈಗ ಏನ್ ಮಾಡ್ಯಾರಿ, ಬಂದ್ ಮಾಡ್ಯಾರ. ಅದನ್ನ ಬಂದ್ ಮಾಡಿ ಕ್ಯಾಟ ಅವ್ರ ಮನೆಗೆ
ಕೊಡಂಗ ವ್ಯವಸ್ಥೆ ಮಾಡ್ಯಾರಿ ಎಷ್ಟು ನಾವೇನ್ ಮಂದಿಗೆ ವಿತರಣೆ ಮಾಡ್ರಿ ನೀವು? ಓರಿ ಸರ್ ಎಷ್ಟು ಮಂದಿಗೆ ವಿತರಣೆ ಮಾಡ್ರಿ? ತತ್ತಿನ ರೀ ತತ್ತಿ ಮತ್ತು ಅವು ದವಸ ಧಾನ್ಯ ಏನ್ ಕೊಡ್ಬೇಕಾಗೈತೆ? ಅವನ್ನ ನಮ್ಮಲ್ಲಿ ನಮ್ಮ ಹಾಜರಿ ಒಳಗ ಎಷ್ಟು ಜನ ಇರ್ತಾರ ಅಷ್ಟು ಮಂದಿಗೂ ಕರೆದು ಕೊಡ್ತೀವಿ. ಹೌದ್ರಿ? ಎಷ್ಟು ತಿಂಗಳಿಗೆ ಒಮ್ಮೆ ಕೊಡ್ತೀವ್ರಿ. ಎಷ್ಟು ಜನ ಅದಾರ್ರಿ ಹಾಜರಿ ಒಳಗ? ಅದ 5 ಜನ ಅದಾರ ಅಂತ ಹೇಳಿದ್ನಲ್ರಿ. ಗರ್ಭಿಣಿಯರು 5 ಜನ, ಬಾಣಂತಿ 5 ಜನ ಅದಾರ. ರೈಟ್. ಈ ಇದಕ್ಕೆ ಕೇಂದ್ರಕ್ಕೆ ಮೂಲ ಸೌಕರ್ಯ ಏನೇನು ಅದಾವ್ರಿ? ಈ ಮೂಲ ಸೌಕರ್ಯ ಅಂದ್ರ ನಮಗ ಕಂಪೌಂಡ್ ಆಗ್ಬೇಕಾಗಿತ್ತು ಮತ್ತು ಅಲ್ಲೇ ಸೀಗರಿ ಬಾಳ ಐತಿ, ಹುಳ ಪುಡಿ ಬಾಳ ಬರ್ತವ್ರಿ. ಅದನ್ನೊಂದಿಷ್ಟು ನಮ್ ಕಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಎಷ್ಟು ದಿವಸದಿಂದ ಈ ಸಮಸ್ಯೆ ಐತ್ರಿ? ಇದು ಸಮಸ್ಯೆ ನಾನ್ ಬಂದು ಈಗ 3 ವರ್ಷ ಐತ್ರಿ. ನಾವ್ ಬಂದ್ ಹೇಳಿದ್ರು ಯಾರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಹೌದ್ರಾ? ನಾವು ಮತ್ತು ಕರೆಂಟಿನ ಯಾರಿಗೆ ಹೇಳಿದ್ರಿ ನೀವು ಇದನ್ನ? ಓರಿ ಸರ್, ಈ ಸಮಸ್ಯೆ ಯಾರಿಗ ಹೇಳಿರಿ? ನಾವು ಮೊನ್ನೆ ಮುನ್ಸಿಪಾಲ್ಟಿಗೆ ಹೋಗಿ ಇದು ರೋಡಿಂದು ಹೇಳಿ ಬಂದಿವ್ರಿ. ಮತ್ತು ನಮಗ ಕರೆಂಟಿನ ವ್ಯವಸ್ಥೆ ಇಲ್ರಿ ಸಾಲಿಗೆ. ಅದನ್ನ ಹೇಳಿವ್ರಿ, ಕರೆಂಟ್ ನಮಗ ಮಾಡಿಸಿ ಕೊಡ್ತಾ ಇಲ್ಲ ಆಫೀಸರ್. ಲೆಟರ್ ಕೊಟ್ಟಿವಿ, ಎಲ್ಲಾ ಮಾಡಿ. ಮತ್ತೆ ಇದು ಕುಡಿ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಐತ್ರಿ. ಶೌಚಾಲಯ ರಿಪೇರ್ ಐತಿ, ಮಾಡಿಸ್ಕೊಡ್ತೀವಿ. ನಳ ಮುರ್ದೈತೇನ್ರಿ? ಅದು ಮುರ್ದೆ ಮತ್ ಹುಡ್ರು ನಾವ್ ಇರಂಗಿಲ್ರ ಸರ್. ಹುಡ್ರು ಬಂದು ಮುರಿದ್ ಹೋಗ್ಬಿಡ್ತಾವ. ನಾವು 4:30 ತನ ಅಂತೂ ಇರ್ತೀವಿ. 9:30 4:00 ಗಂಟೆ ತನ ನಾವ್ ಇರ್ತೀವಿ. ಮತ್ತ ರಸ್ತೆ ಇದು ಸರಿಪಡಿಸು ಅಂತ ಹೇಳ್ಬೇಕು. ಚರಂಡಿ ನೀರು ಹಂಗ ನಿಂತಾವ ಇಲ್ಲ ಎಲ್ಲ ಅದನ್ನೆಲ್ಲ ಹೇಳಿ ಮುನ್ಸಿಪಾಲ್ಟರಿಗೆ ಮೊನ್ನೆ ಅಧ್ಯಕ್ಷರಿಗೆ ಹೋಗಿ ಭೇಟಿ ಆಗಿ ಬಂದಿವಿ. 1 ವಾರ ತಡಿಯಮ್ಮ ನಾವ್ ಸ್ಟ್ರೈಕಿಗೆ ಕುಂತೀವಿ, ಈ ಸ್ಟ್ರೈಕ್ ಮುಗಿಯನ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರಿ. ಏನಾದ್ರೂ ಏನಿಲ್ರಿ? ಏನು ಇಲ್ಲ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಜಿಸಿ ಗೊರ್ಜನಾ. ನಿಮ್ಮ ಅಂಗನವಾಡಿ ಕೇಂದ್ರ 2 ಏನ್ರಿ ಇದು? 17 ಎಷ್ಟು ಹುಡುಗರು ನಿಮ್ಮ ಇದ್ರಾಗ ಅದಾರಿ? 25 ಹುಡುಗರು ಅದಾರ. ಇದನ್ನ ನೀವು ಅರ್ಜಿ ಕೊಟ್ರಿ, ನೀವು ಇಬ್ರು ಸೇರಿ ಕೊಟ್ಟಿದ್ರಿ? ಇದಕ್ಕೆ ಕೊಟ್ಟಿರಿ? ಏನೋ ಮೂಲ ಸೌಕರ್ಯ ನಿಮ್ಗೆ ಸ್ಪಂದಿಸನೆ ಮಾಡಿಲ್ರಿ? ನಿಮ್ಮ ಹೆಸರು? ವಿಜಯ. ಓಕೆ. ಶೌಚಾಲಯ ಇಲ್ಲ ಅಂತ ಹೇಳಿ ಅವ್ರಿಗೆ ಮೇಲಾಧಿಕಾರಿಗೆ ತಿಳಿಸಿರಿ? ನೋಡಕ್ ಬಂದ್ ನೋಡ್ಕೊಂಡ್ ಹೋಗ್ಯಾರಿ ಮೇಲಾಧಿಕಾರಿ. ಎಷ್ಟು ದಿವಸ ಆತ್ರಿ? ಈಗ ನಾವ್ ಬಂದನ್ ಸುಟ್ಟು ರಿಪೇರಿನ ಐತ್ರಿ. 2-3 ವರ್ಷ ಐತೆ ನಾವ್ ಬಂದು. ಈಗ ಅಲ್ರಿ ಸರ್ವೋಚ್ಚ ನ್ಯಾಯಾಲಯದ ಆದೇಶನ ಐತೆ ಸರಿಪಡಿಸ್ಬೇಕಂತ ಹೇಳಿ ಮಕ್ಕಳಿಗೆ ಅವಕಾಶ ಸರಿಪಡಿಸಿಲ್ರಿ. ಅಲ್ಲಿ ಕದಾನು ರಿಪೇರಿ ಐತಿ, ರಿಪೇರಿ ಒಳಗ್ ಕೊಟ್ಟಿವ್ರಿ. ನಾವು ಎಲ್ಲ ಮಾಡಕ್ ರೇಷನ್ ಏನ್ರಿ ಅದು? ಅಡಿಗೆ ಮತ್ತೆ ಇಲ್ಲಿ ಎಲ್ಲ ಇವು ಸಮಸ್ಯೆ ಆಗುದಿಲ್ಲೇನ್ರಿ? ಕಂಪೌಂಡ್ ಬೇಕ್ರಿ ನಮ್ ಮೇನ್. ಕಾಂಪೌಂಡ್ ಇವು ತೆರವುಗೊಳಿಸ್ಬೇಕಲ್ರಿ. ಗಿಡ ಗಂಟಿಗಳು ಬೆಳೆದ್ರೆ ಇಲ್ಲಿ ಏನು ಅವು ಗಲೀಜ್ ಆಗೋದಷ್ಟು ಅರ್ಧ ಸಮಸ್ಯೆನೂ ಆಗ್ತೈತೆ ಅಮ್ಮ. ಏನ್ರಿ ಹುಡುಗರಿಗೆ ಆಟದ ಮೈದಾನ ಇಲ್ಲ, ಏನಿಲ್ಲ, ಸುಡುಗಾಡಿ ಏನಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ? ಇದು ಅರಗಾನಿ ಬೆಲ್ಲ ಅಂತ ಹೇಳ್ತಾರೆ. ಇವೇನೈತಿ, ಇವು ಮಕ್ಕಳು 2 ತಿಂಗಳಿಂದ 3 ವರ್ಷ ಮಕ್ಕಳಿಗೆ ಅಷ್ಟ ಕೊಡುದ್ರಿ. ಹಾಲಿನ ಪುಡಿ, ಸಕ್ರಿ ಬಂದ್ರೆ ಸಕ್ರಿ ಕೊಡ್ತೀವ್ರಿ. ಇದು ಹಾಲಿನ ಪುಡಿ ಏನ್ರಿ? ಈಗ ಅಲ್ರಿ ಹಾಲಿನ ಪುಡಿ ಅಂತ ಇದು ಇಷ್ಟು ಏನೈತ್ರಿ ಅಂತ ಸಕ್ರಿ. ಡಬ್ಬ್ಯಾಗ ಇಟ್ಟಾರ ಹಾಕಿ. ಇದು ಒಮ್ಮೊಮ್ಮೆ ಸಕ್ರಿ ಬರ್ತೈತ್ರಿ, ಒಮ್ಮೊಮ್ಮೆ ಬರಲ್ರಿ ಸರ್. ಬಂದ್ರ ಕೊಡ್ತೀವಿ. ಬರ್ಲಿಕ್ಕೆ ಇದು ಏನ್ 4 ದಿನ ಅದಾವಲ್ರಿ, ಲಾಡು ಅಲ್ರಿ ಇವು ಮಕ್ಕಳು ತಿಂತಾವಲ್ರಿ? ಇವು ಅಂದ್ರ ಮನಿಗ್ ಕೊಡ್ತೀವ್ರಿ. ತಾಯಂದಾರ ಇವ್ರು ಬಂದಾರ ಈಗ ಮಗುವಿನ ತಾಯಿ ಇದು ರೀ ಬಾಣ ಅಂತ ಅಲ್ರಿ. ಇದನ್ನ ಯಾಕೆ ಕೊಡ್ತೀರಿ? ಇದು ಚಲೋ ಇರಂಗಿಲ್ಲ. ಇವು ಆಹಾರ ಧಾನ್ಯ ಹೆಂಗ ಅನ್ಸತ್ರಿ ಈಗ ನೀವು ಕೊಡೋದು? ಹುಡುಗರು ಕುಡಿಯೋದಲ್ರಿ? ನೀವು ಎಲ್ಲಿಯವ್ರಿ? ನೀವು ಎಷ್ಟನೇ ವಾರ್ಡ್ ನಿಮ್ದು? 1ನೇ ವಾರ್ಡ್ ಅಂದ್ರೆ ಈ 11ನೇ ವಾರ್ಡ್ ಅಂತ ಡಿವಿಷನ್ ಆಗೈತಲ್ಲ, ಅದು ವಾರ್ಡ್. ನಿಮ್ಮ ಹೆಸರು ರೀ? ನೀವು ಎಷ್ಟು ಸಲ ತೊಗೊಂಡ್ರಿ ಹೋಗಿರಿ ಫುಡ್? ಒಂದು ತೊಗೊಂಡೋಗಿರಿ. ಹುಡುಗರು ಪ್ರಯೋಗ ಇದು ತೊಗೊಳೋದಿಲ್ಲೇನ್ರಿ? ಅದು ಒಟ್ಟಾರೆ ತಿನ್ನಿಸಿ ನೋಡಿದ್ರಿ? ಏನು ಉಳ್ಬಿಡ್ತಾವೇನ್ರಿ? ಅವಾಗ ಹೇಳಿದ್ರು ಮುನ್ಸಿಪಾಲ್ಟಿ ನೀವು ಸಮಸ್ಯೆ ಇದ್ದ ಬಗ್ಗೆ? ನಾನು ಒಂದು ವಾರದಿಂದ ಇಂಜಿನಿಯರ್ ಫೋನ್ ಇರ್ತಾಗಲ್ಲ,
ಇಂಜಿನ್ ಒಟ್ಟ ಫೋನ್ ಎತ್ತಾಗಲ್ಲ ಏನಂತ ಹೇಳಿದ್ರೆ ಅಲ್ಲ ವಾಟ್ಸಪ್ ಫೋಟೋ ಹಾಕಿನಿ ಹ್ಮ್ ಫೋನ್ ಅಟ್ಟ ಎತ್ತಾವಲ್ಲ ಇಂಜಿನಿಯರ್ ಏನಂತ ಹೇಳ ಫೋನ್ ಎತ್ತಾವಲ್ಲ ಅಲ್ಲಿ ನೀವು ಹೋಗಿ ಅರ್ಜಿ ಬರೀಬೇಕಿಲ್ರಿ ನೀವು ಒಂದು ಪ್ರೂಫ್ ಕಳ್ಸಿನಲ್ಲ ಹುಡುಗ ಕಳ್ಸೋಲಕ್ರಿ ಅರ್ಜಿ ಬರ್ದು ಬೇಕಿಲ್ಲ ದಾಖಲಾತಿ ನಾಳೆ ನೀವು ಕಳಿಸಿಲ್ಲ ಅಂತಂದ್ರೆ ಅಲ್ಲ ವಾಟ್ಸಪ್ ಹಾಕಿ ನಾನು ಬಿಡಕ್ಕೆ ಹೆಸರು ಬರ್ದೀನಿ ಅಲ್ರಿ ನಿಮ್ಮ ಹತ್ರ ವಾಟ್ಸಪ್ ಇರ್ತೈತಿ ಅವ್ರ ಕಡೆ ಅವ್ರ ತಲೆ ನೋಡ್ಯಾರಲ್ಲ ಅವನ್ನ ನೋಡಿದ್ರ ಮತ್ತೆ ಈಗ ನಾಳೆ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅದಕ್ಕೆ ನಾವು ಅದು ಒಂದು ಹೇಳ್ಬೇಕು ನಾವಿಲ್ಲ ಅಂದ್ರೆ ಒಂದೊಂದು ಪ್ರೂಫ್ ಇರಬೇಕಿಲ್ಲ ಅವ್ರಿಗೆ ನಾವೇನು ಕೆಲಸ ಅರ್ಜಿ ಕೊಡ್ಬೇಕು ನೀವು ನಿಯಮ ಪ್ರಕಾರ ಏನೈತೆ ಅರ್ಜಿ ಕೊಡಬೇಕು ಈ ರೀತಿ ಸಮಸ್ಯೆ ಐತೆ ಅಂಗನವಾಡಿಲಿ ಎಷ್ಟು ಮಕ್ಕಳು ಓದ್ತಾರೆ ಇಲ್ಲಿ ಒಂದು 50 ಹುಡ್ರದ ಬಿಡು ಎರಡದು ಅಂಗನವಾಡಿ ಅಂಗನವಾಡಿ ಎರಡದಾವ ಕೇಂದ್ರ ಒಂದು ಕೇಂದ್ರ ಇದು 17 ನಂಬರ್ 1 ನಂಬರ್ 1 ಎರಡು ಸೇರಿ 50 ಹುಡುಗರು ಇಲ್ಲಿ ಶುಚಿತ್ವ ಶೌಚಾಲಯ ಗಿಚ್ಚಲ್ಲ ಏನಾರ ಐತೇನು ಏನಿಲ್ಲ ಅಂಗನವಾಡಿಗೆ ಏನಿಲ್ಲ ಅಲ್ಲೇ ಕಡೆಯಿಂದ ಹಂಗೆ ಎಷ್ಟು ದಿವಸದಿಂದ ಸಮಸ್ಯೆ ಇರೋದ್ರಿ ಇದು ಒಂದು 2-3 ವರ್ಷ ಇರ್ಬೇಕು ಕೂಡ ನಾ ಬಂದು ಒಂದು ತಿಂಗಳ ಮತ್ತೆ ಈಗ ಹೇಳಾಕತ್ತೀರಲ್ಲ ನೀವು ನಾವು ಒಂದು ಈಗ ಬಂದ್ವಿ ಬಾಡಿಗೆದಾರು ಹೌದಾ ಎಷ್ಟು ದಿವಸ ಆಯ್ತು ನೀವು ಬಂದು ಒಂದು 15 ದಿವಸ ಆಯ್ತು ಈಗ ಮೊದಲು ಎಲ್ಲಿದ್ರಿ ನೀವು ನಮ್ಮ ಲೀನ್ ಕಡಿತಲ್ಲ ನಿಮ್ಮ ಹೆಸರು ರೀ ಪ್ರಭು ಇದ್ದೀರಿ ಅಂಗನವಾಡಿ ಕೇಂದ್ರ ನಂಬರ್ 17 ತಂದ್ಬಿಡ್ರೆ 15 ಮಳೆ ಇಲ್ಲಿ ಬರಲ್ಲ 9 ಸಿಟ್ಟು ಅದಕ್ಕೆ 9 ಸಿಟ್ಟು ಅದಕ್ಕೆ ನಿರ್ಮಾಣ ಯಾರು ಕೂಡ ಇಲ್ಲ ಒಂದೇ ಬರಲಿ